ನಮಸ್ಕಾರ ವೀಕ್ಷಕರೇ, ನಾನು ಮುನಿರಾಜ್. ನನ್ನ ಯೂಟ್ಯೂಬ್ ಚಾನಲಾದ D2D ಮುನಿಗೆ ಸ್ವಾಗತ. ನಾನು ಈಗ ಏನು ತಿಳಿಸುವುದೆಂದರೆ ಗುರುದೇವರ ಬದಲಾವಣೆಯ ವಿಷಯವನ್ನು ತಿಳಿಸುತ್ತಿದ್ದೇನೆ. ಇದರಲ್ಲಿ ಏನೆಂದರೆ 2013ರಲ್ಲಿ ಗುರುದೇವರು ಮಿಥುನ ರಾಶಿಗೆ ಪ್ರವೇಶ ಮಾಡಿರುತ್ತಾರೆ. ಆ ಸಮಯದಲ್ಲಿ ಪ್ರವೇಶ ಆದ ನಂತರ ಆಗ ಕೆಲವು ಜನಗಳಿಗೆ ಜೀವನದಲ್ಲಿ ಬದಲಾವಣೆಗಳು ಕಾಣಿಸುತ್ತವೆ. ಆ ಬದಲಾವಣೆಗಳೇನೆಂದರೆ ಹಣಕಾಸಿನಲ್ಲಿ ತೊಂದರೆ ಇದ್ದವರಿಗೆ ಬದಲಾವಣೆಯಾಗಿ ಹಣಕಾಸಿನಲ್ಲಿ ಹೆಚ್ಚಾಗುತ್ತದೆ, ಉದ್ಯೋಗವು ಹೆಚ್ಚಾಗಿ ದುಡಿಮೆಯು ಹೆಚ್ಚಾಗುತ್ತದೆ, ಎಲ್ಲದರಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸುತ್ತಿರುತ್ತಾರೆ. ನಂತರದ ದಿನಗಳಲ್ಲಿ 1-1.5 ವರ್ಷ ಕಳೆದ ನಂತರ ಮತ್ತೆ ಅವರು ಹಳೆಯ ಗತಿಗೆ ಬಂದಿರುತ್ತಾರೆ. ಅದಕ್ಕೆ ಕಾರಣ ಗುರುಗಳು ಬದಲಾವಣೆ ಆದ ನಂತರ ಅವರುಗಳ ಕಷ್ಟಗಳು ಶುರುವಾಗುತ್ತದೆ. ಅದಕ್ಕೆ ಏನೆಂದರೆ ನೀವು ಪಡೆದಿರುವುದನ್ನು ಸ್ವಲ್ಪ ಉಳಿಸಿಕೊಂಡು ಖರ್ಚು ಕಡಿಮೆ ಮಾಡಿದ್ದಲ್ಲಿ ಮುಂದಿನ ಜೀವನ ತುಂಬ ಅದ್ಭುತವಾಗಿರುತ್ತದೆ. ಅದೇ ರೀತಿಯಲ್ಲಿ ಈ ರೀತಿ ಕಷ್ಟ ಅನುಭವಿಸಿದವರಿಗೆ ಮತ್ತೆ ಗುರುಗಳು ಈಗ 2025 14ನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶ ಮಾಡಿರುವುದರಿಂದ ಮತ್ತೆ ನೀವು ಇಂದಿನ ಅನುಭವವನ್ನು ಪಡೆಯುತ್ತೀರಿ. ಅನುಭವವನ್ನು ಪಡೆದರೆ ನಿಮಗೆ ಎಲ್ಲವೂ ಈಗ ಶುರುವಾಗುತ್ತದೆ. ಈ 1 ವರ್ಷ 1.5 ವರ್ಷದಲ್ಲಿ ನಿಮಗೆ ಎಲ್ಲ ಏನು ಬೇಕಾಗಿದೆ ಅದೆಲ್ಲ ಲಭಿಸುವುದು. ಆದ ಕಾರಣ ಮುಂದಿನ ಜೀವನ ಮತ್ತೆ ಕಂಟಕ ಎದುರಾಗಬಹುದು. ಅದಕ್ಕೆ ಈಗ ಮಾಡಿರುವುದನ್ನು ಸ್ವಲ್ಪ ಉಳಿಸಿಕೊಂಡರೆ ಮುಂದಿನ ಜೀವನವು ಚೆನ್ನಾಗಿರುತ್ತದೆ. ಅದೇ ರೀತಿಯಲ್ಲಿ 2013ರಲ್ಲಿ ಯಾರ್ಯಾರು ನಷ್ಟ ಅನುಭವಿಸುತ್ತಿದ್ದರು, 2013, 12, 13, 14ರಲ್ಲಿ 15, 16, 17 ಚೆನ್ನಾಗಿದ್ದರು, ಅವರಿಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿದೆ. 2013ರಲ್ಲಿ ಹೆಂಗೆ ಸಂಕಷ್ಟ ಬಂದಿತ್ತು ಅದೇ ರೀತಿ 14ನೇ ತಾರೀಕು 5ನೇ ತಿಂಗಳು 2025ರಂದು ಮಿಥುನ ರಾಶಿಗೆ ಗುರುದೇವರು ಪ್ರವೇಶ ಮಾಡಿರುವುದರಿಂದ ಅವರಿಗೆ ಮತ್ತೆ ಹಳೆಯ ಕಷ್ಟಗಳು ಪ್ರಾರಂಭವಾಗುತ್ತದೆ. ಅದಕ್ಕೆ ಕಾರಣ ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಕಡಿಮೆ ಮಾಡಿ ಗುರುದೇವರ ಪೂಜೆ ಆರಾಧನೆ ಮಾಡಿ. ಮೊದಲನೆಯ ಗುರು ಅಂದರೆ ನಿಮಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ, ಶ್ರೀ ಮಹಾಗಣಪತಿಯವರೇ ಮೊದಲನೇ ಗುರುದೇವರು. ಎರಡನೆಯ ಗುರುದೇವರು ಅಂದರೆ ಶ್ರೀ ದಕ್ಷಿಣಾಮೂರ್ತಿ ಅಂದರೆ ಈಶ್ವರ, ಅವರೇ ಎರಡನೇ ಗುರುಗಳು. ಆದ್ದರಿಂದ ಇವೆರಡು ದೇವರನ್ನು ನೀವು ಆರಾಧಿಸಿದೆ ಆದಲ್ಲಿ ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತದೆ. ಎಚ್ಚರಿಕೆಯಿಂದ ನಡೆಯಿರಿ.